ಏನೊಂದು 18 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆನ್ಷನ್ ಅನ್ನ ಏನು ಸದನದಿಂದ ಏನು ಸಭಾಧ್ಯಕ್ಷರು ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಾವು 18 ಜನ ಶಾಸಕರು ಈ ಒಂದು ವಿಚಾರದಲ್ಲಿ ಚರ್ಚೆನ ಮಾಡಿ ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಸಭೆಯನ್ನು ಮಾಡಿದ್ದೀವಿ. ಇದರ ಹಿನ್ನೆಲೆಯಲ್ಲಿ ಏನು ಕಳೆದ ಸದನದಲ್ಲಿ 18 ಜನನ್ನ ನಮ್ಮನ್ನು 348ರ ಅಡಿಯಲ್ಲಿ ನಮ್ಮನ್ನು ಸಸ್ಪೆಂಡ್ ಮಾಡುವಂಥದ್ದಾಗಿದೆ. ಅದರ ಪ್ರಕಾರ 348ರ ಪ್ರಕಾರ ರೂಲಿನ ಪ್ರಕಾರ ನಮ್ಮನ್ನು ಒಂದು ದಿನ ನಮ್ಮನ್ನು ನೇಮಿಸ್ಬೋದಿತ್ತು, ನಮ್ಮ ಹೆಸರನ್ನು ನೇಮಿಸಿ ವಾರ್ನಿಂಗ್ ಕೊಡ್ಬೋದಿತ್ತು, ಅಥವಾ ಒಂದು ದಿನ ಕಾಲಕ್ಕೆ ನಮ್ಮನ್ನು ಸಸ್ಪೆಂಡ್ ಮಾಡ್ಬೋದು. ಹೆಚ್ಚು ಅಂದರೆ ಆ ಸದನದ ಅವಧಿಗೆ ಮಾತ್ರ ನಮ್ಮನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. 348ರ ಪ್ರಕಾರ ಬರೀ ಆ ಸೆಷನಿಗೆ ಮಾತ್ರ ನಮ್ಮನ್ನು ಅತಿ ಹೆಚ್ಚಿನ ಶಿಕ್ಷೆ ಅಂದರೆ ಆ ಒಂದು ಸೆಷನಿಗೆ ಮಾತ್ರ, ಆ ಅವಧಿ ಸೆಷನಿಗೆ ಮಾತ್ರ ನಮ್ಮನ್ನು ಮಾಡಲಿಕ್ಕಾಗುತ್ತೆ. ಇದನ್ನು ಮೀರಿ 6 ತಿಂಗಳ ಕಾಲ ನಮ್ಮನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಕಾನೂನುಬದ್ಧವಾಗಿಲ್ಲ. 348ರ ಅಡಿಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾರಾಷ್ಟ್ರದಲ್ಲೂ ಅಲ್ಲಿ ರೂಲ್ ನಂಬರ್ 53ರಲ್ಲಿ ಅಲ್ಲೂ 12 ಜನನ 1 ವರ್ಷ ಕಾಲಕ್ಕೆ ಸಸ್ಪೆಂಡ್ ಮಾಡ್ತಾರೆ. ಆ ರೂಲ್ 53ರಲ್ಲೂ ಬಹಳ ಸ್ಪಷ್ಟವಾಗಿದೆ. ಏನು ಆ ಒಂದು ಸೆಷನಿಗೆ ಮ್ಯಾಕ್ಸಿಮಮ್ ಅಂದರೆ ಆ ಸೆಷನಿಗೆ ಮಾತ್ರ ನಮ್ಮನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯವಿದೆ. ಆ ಒಂದು ಆಧಾರಿತವಾಗಿ 1 ವರ್ಷ ಮಾಡಿರೋದನ್ನು ಪ್ರಶ್ನೆ ಮಾಡಿ ಮಹಾರಾಷ್ಟ್ರದ 12 ಜನ ನೇರವಾಗಿ ಸುಪ್ರೀಂ ಕೋರ್ಟಲ್ಲೇ ಕೇಸನ್ನು ದಾಖಲನ್ನು ಮಾಡಿ ಆ ಕೇಸಿನಲ್ಲಿ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಲ್ಲಿ ತೀರ್ಪನ್ನು ಕೊಡ್ತಾರೆ. ಏನು ಈ ಕೊಟ್ಟಿರುವಂಥ ಶಿಕ್ಷೆ ಇರ್ರ್ಯಾಷನಲ್, ಇಲ್ಲಾಜಿಕಲ್, ಲಾಜಿಕಲ್ ಇಲ್ಲ, ರ್ಯಾಷನಲ್ಲೇ ಇಲ್ಲ, ಇದು ಯಾವುದಕ್ಕೂ ಆಧಾರ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಏನೊಂದು ಮಹಾರಾಷ್ಟ್ರದ ಸಭಾಧ್ಯಕ್ಷರಿಗೆ ಭಾಳ ಸ್ಪಷ್ಟ ಆಜ್ಞೆಯನ್ನು ಕೊಡ್ತಾರೆ. ಅದರ ಪ್ರಕಾರವಾಗಿ ಸಸ್ಪೆಂಡ್ ಆಗಿದ್ದಂಥ ವ್ಯಕ್ತಿಗಳನ್ನು ವಿಡ್ರಾ ಆಗಿರುವಂಥದ್ದು ಈಗ ಭಾಳ ಸ್ಪಷ್ಟವಾಗಿ ಈ ಮಹಾರಾಷ್ಟ್ರದ ರೂಲ್ 53, ಅಲ್ಲಿ ರೂಲ್ 53, ನಮ್ಮಲ್ಲಿ 348, ಈ 2 ರೂಲಲ್ಲೂ ಭಾಳ ಸ್ಪಷ್ಟವಾಗಿದ್ದಾರೆ. ಆದರೂ ಸಹ ನಮ್ಮನ್ನು 6 ತಿಂಗಳು ಮಾಡಿರುವಂಥದ್ದು ಕಾನೂನು ಬದ್ಧವಾಗಿಲ್ಲ, ಇದು ಕಾನೂನು ವಿರುದ್ಧವಾಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ನಾವು ಆ ದಿನ ನಮ್ಮ ಪೀಠಕ್ಕೆ ಸಭಾಧ್ಯಕ್ಷರಿಗೆ ಎರಡಕ್ಕೂ ಗೌರವವನ್ನು ಕೊಟ್ಟಂಥವ್ರು. ನಾವು ಯಾವುದೇ ದೈಹಿಕವಾಗಿ ಇನ್ನೊಂದು ಅಥವಾ ಸ್ಪೀಕರ್ ಅವರಿಗೆ ಯಾವುದೇ ತಪ್ಪಾದ ರೀತಿ ನಡ್ಕೊಂಡಿರುವಂಥದ್ದಿಲ್ಲ. ನಾವು ಪೀಠಕ್ಕೆ ಗೌರವ ಇಟ್ಕೊಂಡಿರುವಂಥವ್ರು, ಸಭಾಧ್ಯಕ್ಷರಿಗೆ ಗೌರವ ಇಟ್ಕೊಂಡಿರುವಂಥದ್ದು. ಅವತ್ತು ಸದನದಲ್ಲಿ ತಮಗೆಲ್ಲ ಗೊತ್ತಿದೆ, ಹನಿ ಟ್ರ್ಯಾಪ್ ಮತ್ತು 4% ಮೀಸಲಾತಿ ವಿಚಾರದ ಹಿನ್ನೆಲೆಯಲ್ಲಿ ನಾವು ತೀವ್ರವಾಗಿ ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಆಗಿತ್ತು. ಸ್ಪೀಕರ್ ಅವರು ಸಭಾಧ್ಯಕ್ಷರು ಹೇಳಿದ್ದಾರೆ, ಇದು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತಲೂ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವ್ರಿಗೂ ಅಧಿಕಾರ ಇದೆ ಅಂತಲೂ ಭಾಳ ಸ್ಪಷ್ಟವಾಗಿ ಹೇಳಿದರು. ಇದರ ಹಿನ್ನೆಲೆಯಲ್ಲಿ ಅವರು ಸಹ ನಮ್ಮ ಜೊತೆ ಸಹಮತ ಇದೆ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಈ ಶಿಕ್ಷೆ ನಮಗೇನು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ನಮಗೆಲ್ಲ ಭಾಳ ಆಶ್ಚರ್ಯಕರವಾಗಿದೆ. ಇದೆಲ್ಲ ಒಂದು ಕಡೆ ಸರಿ ಇಲ್ಲ. ಸರ್ಕಾರ ಸಭಾಧ್ಯಕ್ಷರ ಮೇಲೆ ಒತ್ತಡ ಹೇರಿ ಇದು ಕೆಲಸವನ್ನು ಮಾಡಿದ್ದಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಹಾಗಾಗಿ ಇವಾಗ ಇದೆಲ್ಲ ನಾವು ಈ ಒಟ್ಟಿಗೆ ಸೇರಿದಾಗ ಮೊದಲೇ ಬಾರಿ ಶಾಸಕರಾಗಿರೋರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆ ಇದೆಲ್ಲ ಒಂದು ಕಡೆ ಇಷ್ಟು ದಿನ ಈ ರೀತಿ ಸಸ್ಪೆನ್ಷನ್ ಆಗಿರೋವಂಥದ್ದು ಒಂದು ಕಡೆ ನಾವು ಒಪ್ಪಕ್ಕಾಗಲ್ಲ. ಇದು ತುಂಬ ಕಟು ಶಿಕ್ಷೆ ಆಯಿತು.
ಹಾಗಾಗಿ ಇದನ್ನು ಪುನರ್ ಪರಿಶೀಲನೆ ಸಭಾಧ್ಯಕ್ಷರು ಮಾಡಬೇಕು. ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. 363ರ ಅಡಿಯಲ್ಲಿ ಅವ್ರಿಗೆ ಅಧಿಕಾರ ಇದೆ. ಅದನ್ನು ಆಧಾರಿತವಾಗಿ ಈ ಸಸ್ಪೆನ್ಷನನ್ನು ಹಿಂದೆ ಪಡಿಬೇಕು. ಸಂಪೂರ್ಣವಾಗಿ ಸಸ್ಪೆನ್ಷನನ್ನು ಹಿಂದೆ ಪಡಿಬೇಕು. ಈ ಅಧಿಕಾರ ಅವರಲ್ಲಿದೆ ಅನ್ನೋಂಥದ್ದನ್ನ ಅವರಿಗೆ ತಿಳಿಸ್ಲಿಕ್ಕೆ ನಮ್ಮ ಕಡೆಯಿಂದ ಎಲ್ಲರೂ ಒಟ್ಟಾಗಿ ನಮ್ಮ ಪ್ರತಿಪಕ್ಷದ ನಾವು ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಒಟ್ಟಾರೆ ಎಲ್ಲರೂ ಇದನ್ನು ಮನವರಿಕೆಯನ್ನು ಮಾಡುವಂಥದ್ದಾಗುತ್ತೆ. ಸಭಾಧ್ಯಕ್ಷರಿಗೆ ಮನವರಿಕೆಯನ್ನು ಮಾಡಿ ಅವ್ರನ್ನ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಒತ್ತಾಯವನ್ನು ಮಾಡುವಂಥದ್ದಾಗುತ್ತೆ. 363ರ ಅಡಿಯಲ್ಲಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ನಮ್ಮ ಸಸ್ಪೆನ್ಷನ್ ಹಿಂದೆಯನ್ನು ಪಡಿಬೇಕು. ನಾವು ಸಹ ಇಲ್ಲೇನು ಚರ್ಚೆ ಆಯಿತು ಅಂದರೆ ನ್ಯಾಯಾಲಯಕ್ಕೆ ಹೋಗ್ಬೋದಿತ್ತು. ಆದರೆ ನಮ್ಮ ಸದನದಲ್ಲಿ ನಡೆದಿರುವಂಥದ್ದು ಸದನದಲ್ಲೇ ಬಗೆಹರಿಬೇಕು. ಇದಕ್ಕೂ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ನಾವು ಇದನ್ನು ಮುಂದೆ ತಗೊಂಡೋಗ್ಬೋದಿತ್ತು. ಆದರೆ ಇವತ್ತು ಸದನದಲ್ಲೇ ನಡೆದಂಥದ್ದು ಈ ಸದನದಲ್ಲೇ ಬಗೆಹರಿಬೇಕು. ಹಾಗಾಗಿ ಇದು ಖಂಡಿತ ಈ ಆಜ್ಞೆ ಏನಾಗಿದೆಯೋ ಖಂಡಿತ ನ್ಯಾಯಾಲಯದಲ್ಲಿ ಏನು ನಮ್ಮ ಸದಸ್ಯರ ಏನು ಭಾವನೆ ಇರ್ತಿತ್ತು ಖಂಡಿತ ಇದನ್ನು ಸ್ಕ್ವಾಶ್ ಆಗುತ್ತೆ, ಇದನ್ನು ತಳ್ಳಿ ಆಗುವಂಥದ್ದಾಗುತ್ತೆ ನ್ಯಾಯಾಲಯದಕ್ಕೆ ಹೋದ್ರೆ. ಆದರೆ ಇವತ್ತು ನಾವು ಯಾವುದೂ ಹೋಗ್ತಿಲ್ಲ. ನಮ್ಮ ಸಭಾಧ್ಯಕ್ಷರಲ್ಲಿ ನಾವೇನು ಅಂದರೆ ನಮ್ಮ ಸಭಾಧ್ಯಕ್ಷರು ನಮ್ಮ ಶಾಸಕಾಂಗಕ್ಕೇನೆ ಈ ಅಧಿಕಾರ ಇರಬೇಕಾದ್ರೆ ಸಭಾಧ್ಯಕ್ಷರಲ್ಲೇ ಒತ್ತಾಯವನ್ನು ಮಾಡಬೇಕು. ಅವರೇ ಪುನರ್ ಪರಿಶೀಲನೆ ಮಾಡಬೇಕು. ನಾವೇ ಸದಸ್ಯರೇ ಅಲ್ಲಿಗೆ ಹೋಗುವಂಥದ್ದು ಆಗಬಾರ್ದು, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅವರು ಇದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ನಾವೇನು ಮಾಡಬಾರ್ದು, ತಪ್ಪೇನು ಮಾಡಿಲ್ಲ. ನೀವು ಸಭಾಧ್ಯಕ್ಷರ ಬಳಿ ಹೋಗಲ್ಲ, ಅವರೇ ಅರ್ಥ ಮಾಡ್ಕೊಂಡು ಮಾಡಬೇಕು ಅಂತ ನೀವು ಹೇಳ್ತೀರಾ? ನಾವು ಅವ್ರ ಹತ್ರ ಹೋಗ್ತೀವಿ ಅಂತ ಹೇಳ್ತಾ ಇದೀವಲ್ಲ, ಅರ್ಜಿಯನ್ನು ಕೊಡ್ತೀವಿ. ಈಗ ಅವರ ಇದ್ದಾಗ ಅವರಲ್ಲಿ ಹೋಗಿ ಅರ್ಜಿಯನ್ನು ಕೊಡುವಂಥದ್ದಾಗುತ್ತೆ. ಅರ್ಜಿಯನ್ನು ಇವತ್ತು ಯಾವ ಆಧಾರಿತವಾಗಿ ಏನು ಕಾನೂನು 348 ಅಂದ್ರೆ ಏನು, ಅವ್ರು ಯಾವ ಅಡಿಯಲ್ಲಿ ಮಾಡಿದಾರೋ ಅದರ ಅಡಿಯಲ್ಲೇ ನಾವು ಪ್ರಶ್ನೆ ಮಾಡೋವಂಥದ್ದಾಗುತ್ತೆ. ಹಾಗಾಗಿ ಇವೆಲ್ಲವನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯವಿದೆ. 363ರಲ್ಲಿ ಅವ್ರಿಗೆ ಅಧಿಕಾರವೂ ಇದೆ. ಆ ಅಧಿಕಾರವನ್ನು ಬಳಕೆಯನ್ನು ಮಾಡಿ ಸಸ್ಪೆನ್ಷನನ್ನು ವಿಡ್ರಾ ಮಾಡಬೇಕು ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಎಲ್ಲರೂ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ. ಯಾವಾಗ ಅವರು ಲಭ್ಯರಿರ್ತಾರೆ, ಅವ್ರು ಯಾವಾಗ ಸಿಗ್ತಾರೆ, ಯಾರು ಊರಿನಲ್ಲಿರ್ತಾರೆ, ಭೇಟಿ ಆಗ್ಲಿಕ್ಕಿದ್ದಾರೆ, ನಾವು ಯಾರು ಊರಿನಲ್ಲಿರ್ತೀವೋ ಇವತ್ತೆಲ್ಲರೂ ಒಟ್ಟಾರೆ ಕಾಮನ್ ಆಗಿ ಮೆಮೊರಂಡಮನ್ನು ತಯಾರು ಮಾಡಿದ್ದೀವಿ. ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮ ರಾಜ್ಯ ಅಧ್ಯಕ್ಷರನ್ನು ಅವ್ರನ್ನೂ ಸಹ ಜೊತೆಯಲ್ಲಿ ಕರ್ಕೊಂಡೋಗಿ ಭಾಳ ಸ್ಪಷ್ಟವಾಗಿ ಅವ್ರನ್ನ ಮನವರಿಕೆಯನ್ನು ಮಾಡಿ ಇದನ್ನು ಪುನರ್ ಪರಿಶೀಲನೆ ಮಾಡಿಸೋ ರೀತಿಯಲ್ಲಿ ಹಿಂದೆ ಪಡೆಯೋ ರೀತಿಯಲ್ಲಿ ನಾವು ಒತ್ತಾಯವನ್ನು ಮಾಡ್ತೀವಿ ಅಂತ ವಿಶ್ವಾಸ ಇದೆ. ಅವರು ಹಿಂದೆ ಪಡಿತಾರೆ ಅಂತ ವಿಶ್ವಾಸನೂ ನಮ್ಮ ಸದನದಲ್ಲಿ ನಡೆದಿರುವಂಥದ್ದು. ಸದನದಲ್ಲೇ ಸಭಾಧ್ಯಕ್ಷರೇ ಇತ್ಯರ್ಥ ಸಭಾಧ್ಯಕ್ಷರೇ ಮಾಡಿ ಹಿಂದೆ ಪಡೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಈಗ ಹಿಂದೆ ಪಡಿತಾರೆ ಅಂತ ವಿಶ್ವಾಸ ಇದೆ ಸದನಕ್ಕೆ. ಮತ್ತು ನಮ್ಮಲ್ಲೂ ನಮ್ಮ ಸದಸ್ಯರಲ್ಲೂ ಇವತ್ತು ಸಭಾಧ್ಯಕ್ಷರು ಮತ್ತು ಆಗಿರೋ ತಪ್ಪು ಸದನದಲ್ಲಿ ಮಂತ್ರಿನೇ ಇಯರ್ಫೋನ್ ತಗೊಂಡು ನಮ್ಮ ಸದಸ್ಯರಿಗೆ ಒಬ್ರಿಗೆ ಹೊಡಿತಾರೆ, ಬೆಲ್ಲಲ್ಲಿರೋರಿಗೆ ಬುಕ್ ಒಗಿತಾರೆ ಮಂತ್ರಿಗಳು, ಸದಸ್ಯರುಗಳು ಬುಕ್ ಬಿಸಾಡ್ತಾರೆ. ಅವ್ರನ್ನ ಯಾಕೆ ಸಸ್ಪೆನ್ಷನ್ ಮಾಡಿಲ್ಲ? ಸೊ ಈ ರೀತಿ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸುವಂಥದ್ದು ಸಭಾಧ್ಯಕ್ಷರು ಈಗಲಾದ್ರೂ ಮಾಡಬೇಕು. ಸದನದ ಸದಸ್ಯರ ಹಕ್ಕನ್ನು ಕಾಪಾಡುವಂಥದ್ದು ನಿಮ್ಮ ಕರ್ತವ್ಯ. ಇದನ್ನು ಕಾಪಾಡುವಂಥ ಕೆಲಸ ಮಾಡ್ತಿರೋಂಥ ವಿಶ್ವಾಸ ಇದೆ ಅಂತ ಸಂಪೂರ್ಣ ವಿಶ್ವಾಸದೊಂದಿಗೆ ನಿಮ್ಮನ್ನು ಭೇಟಿಯಾಗಿ ಇನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿ ನಾವು ಅರ್ಜಿ ಕೊಡುವಂಥ ಕೆಲಸ ಆಗುತ್ತೆ.